ನಮಸ್ಕಾರ ಗೆಳೆಯರೆ. ಇಂದು ನಾವು ಕರ್ನಾಟಕದ ಹೆಮ್ಮೆಯ ಇತಿಹಾಸದ ಒಂದು ಮಹತ್ವದ ಅಧ್ಯಾಯವಾದ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸುಮಾರು 6ನೇ ಶತಮಾನದ ಮಧ್ಯಭಾಗದಿಂದ 8ನೇ ಶತಮಾನದವರೆಗೆ ದಕ್ಷಿಣ ಮತ್ತು ಮಧ್ಯ ಭಾರತವನ್ನು ಆಳಿದ ಈ ಸಾಮ್ರಾಜ್ಯವು ಕನ್ನಡಿಗರ ಅಭಿಮಾನ, ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವಾಗಿತ್ತು. ಇವರ ರಾಜಧಾನಿಯೇ ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ. ಇದನ್ನು ಪ್ರಾಚೀನ ಕಾಲದಲ್ಲಿ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಚಾಲುಕ್ಯರ ಉಗಮದ ಬಗ್ಗೆ ಅನೇಕ ಐತಿಹಾಸಿಕ ಮೂಲಗಳಿವೆ. ಇವರು ಕರ್ನಾಟಕದ ಮೂಲ ನಿವಾಸಿಗಳು ಎಂದು ಹೆಚ್ಚಿನ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇವರ ಶಾಸನಗಳು ಕನ್ನಡ ಮತ್ತು ಸಂಸ್ಕೃತದಲ್ಲಿವೆ. ಚಾಲುಕ್ಯರು ತಮ್ಮನ್ನು ರತಿಪುತ್ರರು ಮತ್ತು ಮಾನವ್ಯ ಗೋತ್ರದವರು ಎಂದು ಕರೆದುಕೊಂಡಿದ್ದಾರೆ. ಇದೇ ಗೋತ್ರವನ್ನು ಅವರ ಪೂರ್ವಾಧಿಕಾರಿಗಳಾದ ಕದಂಬರು ಸಹ ಬಳಸುತ್ತಿದ್ದರು. ಇವರ ಚಾಲುಕ್ಯ ಎಂಬ ಹೆಸರು ಸಾಲ್ಕಿ ಅಥವಾ ಚಾಲ್ಕಿ ಎಂಬ ಕನ್ನಡ ಪದದಿಂದ ಬಂದಿರಬಹುದು ಎಂದು ಹೇಳಲಾಗುತ್ತದೆ. ಇದು ಕೃಷಿ ಉಪಕರಣವನ್ನು ಸೂಚಿಸುತ್ತದೆ. ಅಂದರೆ ಈ ರಾಜವಂಶವು ಸಾಮಾನ್ಯ ಮೂಲದಿಂದ ಆರಂಭಗೊಂಡು ವಿಶ್ವವಿಖ್ಯಾತ ಸಾಮ್ರಾಜ್ಯವಾಗಿ ಬೆಳೆದು ಬಂದಿತು. ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ 1ನೇ ಪುಲಿಕೇಶಿ ಕ್ರಿಸ್ತಶಕ 543ರಲ್ಲಿ ಬಾದಾಮಿಯ ಕೋಟೆಯನ್ನು ಬಲಪಡಿಸಿ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು. ಆದರೆ ಈ ಸಾಮ್ರಾಜ್ಯವನ್ನು ವಿಶ್ವದರ್ಪಟದಲ್ಲಿ ಸ್ಥಾಪಿಸಿದ ಕೀರ್ತಿ ಸಲ್ಲುವುದು 2ನೇ ಪುಲಿಕೇಶಿಗೆ. ಇಮ್ಮಡಿ ಪುಲಿಕೇಶಿಯು ಕ್ರಿಸ್ತಶಕ 609ರಿಂದ 642ರವರೆಗೆ ಚಾಲುಕ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದನು. ಇವನು ಉತ್ತರದ ಹರ್ಷವರ್ಧನನನ್ನು ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದನು. ಇದರಿಂದ ದಕ್ಷಿಣ ಪತೇಶ್ವರ ಎಂಬ ಬಿರುದಾಂಕಿತವನ್ನು ಪಡೆದುಕೊಂಡನು. ದಕ್ಷಿಣದಲ್ಲಿ ಪಲ್ಲವರನ್ನು ಸೋಲಿಸಿ ಪೂರ್ವದಲ್ಲಿ ವೆಂಗಿ ಪ್ರದೇಶವನ್ನು ವಶಪಡಿಸಿಕೊಂಡನು. ಇವನ ಆಸ್ಥಾನದ ಕವಿ ರವಿ ಕೀರ್ತಿ ಬರೆದ ಐಹೊಳೆ ಶಾಸನವು ಚಾಲುಕ್ಯರ ಇತಿಹಾಸದ ಪ್ರಮುಖ ದಾಖಲೆಯಾಗಿದೆ. ಚೀನಿ ಯಾಂತ್ರಿಕ ಯುವಾನ್ ಚಾಂಗ್ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ಆಡಳಿತ ವ್ಯವಸ್ಥೆಯನ್ನು ಕಂಡು ಪ್ರಭಾವಿತರಾಗಿದ್ದರು. ಪರ್ಷಿಯನ್ ಚಕ್ರವರ್ತಿ 2ನೇ ಖುಸ್ರೋರೊಂದಿಗೆ ಇವರ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡಿದ್ದು ವಿಶೇಷ. ನಂತರದ ಪ್ರಮುಖ ಅರಸರೆಂದರೆ 1ನೇ ವಿಕ್ರಮಾದಿತ್ಯ. ಇವನು ಪಲ್ಲವರನ್ನು ಸೋಲಿಸಿ ತಮ್ಮ ತಂದೆಯ ಸೋಲಿನ ಸೇಡನ್ನು ತೀರಿಸಿಕೊಂಡನು. 2ನೇ ವಿಕ್ರಮಾದಿತ್ಯ 3 ಬಾರಿ ಕಾಂಚೀಪುರದ ಮೇಲೆ ದಾಳಿ ಮಾಡಿದನು. ಇವರ ಅಂತಿಮ ಅರಸ ಕೀರ್ತಿವರ್ಮನು ರಾಷ್ಟ್ರಕೂಟರ ದಂತಿದುರ್ಗನಿಂದ ಸೋಲಲ್ಪಟ್ಟು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವು ಅಂತ್ಯಗೊಂಡಿತು. ಬಾದಾಮಿ ಚಾಲುಕ್ಯರ ಅಮರ ಕೊಡುಗೆ ಎಂದರೆ ಅವರ ಕಲೆ ಮತ್ತು ವಾಸ್ತುಶಿಲ್ಪ. ಬಾದಾಮಿಯ 4 ಗುಹಾಂತರ ದೇವಾಲಯಗಳು ಇದಕ್ಕೆ ಸಾಕ್ಷಿಯಾಗಿವೆ. 1ನೇ ಗುಹೆ ಶಿವನಿಗೆ ಸಮರ್ಪಿತವಾಗಿದೆ. ಇಲ್ಲಿ 18 ಭುಜಗಳ ನಟರಾಜನ ಸುಂದರ ಕೆತ್ತನೆ ಇದೆ. 2ನೇ ಗುಹೆಯು ವಿಷ್ಣುವಿಗೆ ಸಮರ್ಪಿತವಾಗಿದ್ದು ವರಾಹ ಮತ್ತು ತ್ರಿವಿಕ್ರಮನ ಕೆತ್ತನೆಗಳಿವೆ. 3ನೇ ಗುಹೆ ಅತಿ ದೊಡ್ಡದಾಗಿದ್ದು ಇಲ್ಲಿ ವಿಷ್ಣು, ಶಿವ, ಇಂದ್ರ, ಕುಬೇರನ ಕೆತ್ತನೆಗಳಿವೆ. ಈ ಗುಹೆಯ ಶಾಸನವು ಕ್ರಿಸ್ತಶಕ 578ರದ್ದಾಗಿದೆ. 4ನೇ ಗುಹೆ ಜೈನ ದೇವಾಲಯವಾಗಿದ್ದು ಮಹಾವೀರನ ಮೂರ್ತಿ ಇದೆ. ಚಾಲುಕ್ಯ ವಾಸ್ತುಶಿಲ್ಪದ ವೈಶಿಷ್ಟ್ಯವೆಂದರೆ ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳ ಅದ್ಭುತ ಸಮ್ಮಿಲನ. ಇದನ್ನೇ ವೇಷರ ಶೈಲಿ ಎಂದು ಕರೆಯಲಾಗುತ್ತದೆ. ಕೆಂಪು ಮರಳುಗಲ್ಲಿನಲ್ಲಿ ಬೆಟ್ಟಗಳಲ್ಲಿ ಕೊರೆಯಲಾದ ಈ ದೇವಾಲಯಗಳು ಅಗಸ್ತ್ಯ ಸರೋವರದ ಸುಂದರ ಹಿನ್ನೆಲೆಯಲ್ಲಿ ನಿಂತಿವೆ. ಬಾದಾಮಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಐಹೊಳೆ ಮತ್ತು ಪಟ್ಟದಕಲ್ಲು ಚಾಲುಕ್ಯ ವಾಸ್ತುಶಿಲ್ಪದ ಮತ್ತೊಂದು ತವರೂರು. ಐಹೊಳೆಯಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳಿವೆ. ಇದನ್ನೇ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಇಲ್ಲಿಯೇ ಪ್ರಾಯೋಗಿಕವಾಗಿ ಚಾಲುಕ್ಯ ಶೈಲಿಯ ಉಗಮವಾಯಿತು. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಚಾಲುಕ್ಯ ಅರಸರ ಪಟ್ಟಾಭಿಷೇಕದ ಸ್ಥಳವಾಗಿತ್ತು. ಇಲ್ಲಿಯ ವಿರೂಪಾಕ್ಷ ದೇವಾಲಯವು ಚಾಲುಕ್ಯ ವಾಸ್ತುಶಿಲ್ಪದ ಉತ್ತುಂಗವನ್ನು ಪ್ರತಿನಿಧಿಸುತ್ತದೆ. ಪಟ್ಟದಕಲ್ಲು, ಬಾದಾಮಿ ಮತ್ತು ಐಹೊಳೆ ಶಾಸನಗಳು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿದ್ದು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾರುತ್ತವೆ. ಬಾದಾಮಿ ಚಾಲುಕ್ಯರು ವೈದಿಕ ಸಂಪ್ರದಾಯದ ಅನುಯಾಯಿಗಳಾಗಿದ್ದರು. ಅತ್ಯಂತ ಧಾರ್ಮಿಕ ಸೈರಣೆಯನ್ನು ತೋರಿಸಿದರು. ಅವರ ಕಾಲದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಸಹ ಸಮೃದ್ಧವಾಗಿ ಬೆಳೆದವು. ಉದಾಹರಣೆಗೆ 4ನೇ ಗುಹೆ ಜೈನ ದೇವಾಲಯವಾಗಿದೆ. ಇದು ಅವರ ವಿಶಾಲ ಮನಸ್ಸಿಗೆ ಸಾಕ್ಷಿಯಾಗಿದೆ. ಈ ಕಾಲದಲ್ಲಿಯೇ ಕನ್ನಡ ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ಸಿಕ್ಕಿತು. 2ನೇ ಪುಲಿಕೇಶಿಯ ಆಸ್ಥಾನದಲ್ಲಿ ರವಿಕೀರ್ತಿಯಂಥ ಪ್ರಸಿದ್ಧ ಜೈನ ವಿದ್ವಾಂಸರು ಇದ್ದರು. ಚಾಲುಕ್ಯರ ನಾಣ್ಯಗಳು ಮತ್ತು ಶಾಸನಗಳು ಕನ್ನಡದಲ್ಲಿವೆ. ಇದು ಭಾಷೆಯ ಬೆಳವಣಿಗೆಗೆ ಅವರ ಕೊಡುಗೆಯನ್ನು ತೋರಿಸುತ್ತದೆ. ಸುಮಾರು 200 ವರ್ಷಗಳ ಕಾಲ ಆಳಿದ ಬಾದಾಮಿ ಚಾಲುಕ್ಯರು ಭಾರತೀಯ ಇತಿಹಾಸದಲ್ಲಿ ಅಳಿಸಲಾಗದ ಹೆಗ್ಗುರುತನ್ನು ಬಿಟ್ಟಿದ್ದಾರೆ. ಅವರು ಸ್ಥಾಪಿಸಿದ ಆಡಳಿತ ವ್ಯವಸ್ಥೆ, ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿಯು ನಂತರದ ರಾಷ್ಟ್ರಕೂಟ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳಿಗೆ ಸ್ಫೂರ್ತಿಯಾಯಿತು.
ಇಂದಿಗೂ ಬಾದಾಮಿಯ ಬಂಡೆಗಳಲ್ಲಿ ಕೊರೆಯಲಾದ ಆ ಗುಹಾಂತರ ದೇವಾಲಯಗಳು ಅವರ ಕಲಾ ಪ್ರತಿಭೆಯನ್ನು ಮೌನವಾಗಿ ಸಾರುತ್ತಿವೆ. ಅಗಸ್ತ್ಯ ಸರೋವರದ ನೀರಿನಲ್ಲಿ ಪ್ರತಿಬಿಂಬಿಸುವ ಈ ದೇವಾಲಯಗಳು ಪ್ರವಾಸಿಗರನ್ನು ತಮ್ಮತ್ತ ಸೆಳೆಯುತ್ತವೆ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಈ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.